ಕಡೆಯಿಂದ ಕೂಡ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ಬಂದು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಯಾರೆಲ್ಲ ಎಲೆಕ್ಷನ್ಗೆ ಚುನಾವಣೆಗೆ ನಮಗೆಲ್ಲ ಸಹಾಯ ಮಾಡಿದ್ರು, ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ರು ಅಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತು ನನ್ನ ಜೊತೆಯಲ್ಲಿ JDS ಪಕ್ಷಕ್ಕೆ ಸೇರ್ಪಡೆ ಆಗೋಂಥ ಕಾರ್ಯಕ್ರಮಕ್ಕೆ ಬಂದು ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಜೊತೆಯಲ್ಲಿ ಇವತ್ತು ವಿಶೇಷ ಅಂತಂದರೆ ನಮಗೆ ಖುಷಿ, ಇವತ್ತು ಮಾಲೂರು ತಾಲೂಕಿನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಅಭಿಮಾನಿಗಳ ಒಂದು ಉದ್ದೇಶಿಸಿ ಮಾತಾಡೋದಕ್ಕೋಸ್ಕರ ನಮ್ಮ ಮಾಜಿ ಪ್ರಧಾನಿಗಳು ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರ ಅಪ್ಪಾಜಿ ಅವರು ಬಂದಿದ್ದು ತುಂಬಾ ನಮಗೆ ಖುಷಿ ಪಡೋಂಥ ವಿಚಾರ. ಯಾಕಂದರೆ ಅಂಥ ಒಬ್ಬರು ಹಿರಿಯರು ಬಂದು ನಮಗೆ ಆಶೀರ್ವಾದ ಮಾಡಿ ಮಾಲೂರು ತಾಲೂಕಿಗೆ ಒಳ್ಳೆಯದಾಗುತ್ತೆ, ರಾಜ್ಯದಲ್ಲಿ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಂದೇಶ ಕೊಡೋದಿದೆಯಲ್ಲ, ತುಂಬ ಅದು ಗೌರವ ಒಂದು ಮಾತು. ಆ ಉದ್ದೇಶಕ್ಕೋಸ್ಕರ ಇವತ್ತು ಖುಷಿ ಪಡೋಂಥದ್ದು. ಜೊತೆಯಲ್ಲಿ ನಮ್ಮ ಕುಮಾರಣ್ಣವರು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಈ ರಾಜ್ಯದಲ್ಲಿ ಅವರು ಮತ್ತೆ ಇನ್ನೊಂದು ಸರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಆಸೆ ಏನಿದೆಯೋ ಅದನ್ನು ಪೂರೈಸೋಂಥದ್ದು ಇಡೀ ರಾಜ್ಯದ ಜನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಈಗ ನಮ್ಮ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪಕ್ಷವನ್ನು ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಪಕ್ಷ ಸಂಘಟನೆ ಮಾಡಿ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಉಳಿಸುವಂಥ ಕೆಲಸ. ಜವಾಬ್ದಾರಿ ಹೆಚ್ಚು. ನಮ್ಮ ತಪ್ಪಿಂದ ನೀವು ಅವತ್ತು ಅದನ್ನು ದಯಮಾಡಿ ಗಳಿಗೆ ಕೂಡಿ ಬರಬೇಕು ಎಂದು ಭಗವಂತನಿಚ್ಛೆ. ಇದು ನಿಮ್ಮ ಪಾರ್ಟಿ. ನನ್ನ ಹೆಸರು ಇಡಬಹುದಾಗುತ್ತೆ ಬಿಲ್ಡಿಂಗ್. ಬಹಳ ಜನ ಹೇಳಿದರು, ಕೋರ್ ಕಮಿಟಿ ಅಧ್ಯಕ್ಷರು ಚಿಂತಾಮಣಿ ಈಗ ತಾನೇ ಕೋಲಾರದ ಅಧ್ಯಕ್ಷರು ಮಾತಾಡಿದರು. ಚೌಡಳ್ಳಿ ಯಾವ ಈ ರಾಷ್ಟ್ರದ 150 ಕೋಟಿ ಜನತೆ, ಈ ಜನಸಂಖ್ಯೆಯ ದೊಡ್ಡ ದೇಶವನ್ನು ನಡೆಸ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿಯವರು. ಅದರಿಂದ ಆ ಸಂಬಂಧವನ್ನು ಉಳಿಸ್ಕೊಂಡು ಹೋಗ್ತೇವೆ. ನಮ್ಮ ಪಕ್ಷ ಬೆಳೆಸ್ತೇವೆ. ನೀವು ಬೆಳೆದ್ರೆ ಆ ಪಕ್ಷ ಶಕ್ತಿ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಾನು ಬಂದೊಂದು ಸಣ್ಣ ಭಾಷಣ ಮಾಡಿದೆ. ಗೊತ್ತಿದೆ ಎಷ್ಟು ಸಮಾಜ ಇದೆ. ಅದರಿಂದ ಇವತ್ತು ನಾನು ತುಂಬ ಮಾತನಾಡಬೇಡ. 8ನೇ ತಾರೀಕು ಸಭೆ ಇದೆ, ಅವತ್ತು ಕೂಡ ಬರ್ತೇನೆ. ನಾನು ಊಡಿಯವರಿಗೆ ಮಾತು ಕೊಟ್ಟಿದ್ದೆ, ನನ್ನ ಕಾರ್ಯಕ್ರಮ ರಾತ್ರಿ ಜ್ವರ, ನನ್ನ ಮಗ ಬಂದು ಏನು ನೀವು ಬುದ್ಧಿ ಇದೆಯಾ, ಕುಮಾರ್ ಹೋಗ್ಬಿಡ್ತೀನಿ ಬಿಡೋ, ಏನಾಗುತ್ತ ಹೋಗಿ ಅಲ್ಲಿ ಹೂವಿನ ಬುಟ್ಟಿಗಳು ಆ 3 ಅಥವಾ 2.5-3 ಲಕ್ಷ ಸಭೆಯಲ್ಲಿ ನೀವು ಒಬ್ಬ ನಾಯಕನನ್ನ ಗುರುತು ಮಾಡ್ಕೊಳ್ಳಿ, ನಿಮ್ಮ ಕೈಗೆ ಅಧಿಕಾರ ಬರುತ್ತೆ ಅಂತ ಹೇಳಿ. ನಾನು 16 ಬಡ್ಜೆಟ್ ಇಟ್ಟಿದ್ದೀನಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಬದುಕಿ ಬಾಳಬೇಕು. ನಾನು ಹೇಳ್ತೇನೆ ಇರ್ತೇನೆ. ಅದಕ್ಕೆ ಹೇಳಿದ ಓಡಿ ಒಂದು ಮಾಲೂರು ಕ್ಷೇತ್ರದ ರಾಮೇಗೌಡರ ಸಂಬಂಧ ಅವರ ಮುಖಂಡರುಗಳು ಎಲ್ಲ ಹೆಸರು ಪಟ್ಟಿ ಬರೆದಿಲ್ಲ ನನಗೆ. ಅವತ್ತು ಅನೇಕ ಜನ ಹಿರಿಯರು
ಅನೇಕ ಜನ ಹಿರಿಯ ಮುಖಂಡರು ಎಂದೇ ಬಂದರು. ಆ ಪುಣ್ಯಾತ್ಮರು ಎಲ್ಲ ಬಂದಿದ್ದಾರೆ. ಇವತ್ತು ಈ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ, ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನೀವು ಮಾಡಿದರೆ ಈ ಸಂದರ್ಭದಲ್ಲಿ ರಾಮೇಗೌಡರಿಗೆ ಹಾಗೂ ಊಡಿಯವರಿಗೆ, ಆ ಸಮಾಜದ ಎಲ್ಲ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ನಾನು 4 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.